ಮಾತಾ ಸಮಂ ನಾಸ್ತಿ ಶರೀರ ಪೋಷಣೆ, ಚಿಂತಾ ಸಮಂ ನಾಸ್ತಿ ಶರೀರ ಶೋಷಣೆ, ಪಿತಾ ಸಮಂ ನಾಸ್ತಿ ಶರೀರ ತೋಷಣೆ, ವಿದ್ಯಾ ಸಮಂ ನಾಸ್ತಿ ಶರೀರ ಭೂಷಣೆ. ಕಲಿಕೆ ಎಲ್ಲ ಕಡೆಯಲ್ಲಿ ಇದೆ, ಆದರೆ ಸಂಸ್ಕಾರಯುತವಾದಂತಹ ಶಿಕ್ಷಣ ಅನ್ನುವಂಥದ್ದು ದೊರೆಯುವುದು ಕೆಲವು ಶಾಲೆಗಳಲ್ಲಿ. ಪಂಚನಬೆಟ್ಟಿನ ಒಗ್ಗಟ್ಟು ಅನ್ನುವಂಥದ್ದು ಎಲ್ಲಿಯೂ ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ. ದೇವಾಲಯದಲ್ಲಿ ದೇವರನ್ನು ಹೇಗೆ ನೋಡ್ತಾರೋ ಅದೇ ರೀತಿ ಶಾಲೆಯಲ್ಲಿ ಮಕ್ಕಳನ್ನು ನಾವು ದೇವರಂತೆ ಕಂಡು ವರ್ಷಾವಧಿ ಜಾತ್ರೆ ಹೇಗೆ ನಡೆಯುತ್ತೇವೋ ಅದೇ ರೀತಿಯಾಗಿ ನಾವು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುತ್ತೇವೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸಭೆಯಲ್ಲಿ ಆಸೀನರಾದ ಗಣ್ಯರೇ ಹಾಗೂ ನೆರೆದಿರುವ ಪೋಷಕ ಬಂಧುಗಳೇ, ವಿದ್ಯಾಭಿಮಾನಿಗಳೇ, ಮುದ್ದು ಮಕ್ಕಳೇ, ಅಧ್ಯಾಪಕ ಅಧ್ಯಾಪಕಿಯರೇ, ಒಂದು ಊರಲ್ಲಿ ಒಳ್ಳೆಯ ಒಂದು ಧಾರ್ಮಿಕತೆ ಬೆಳೀಬೇಕು, ಊರವರೆಲ್ಲ ಸಂಸ್ಕಾರಯುತವಾಗಿ ಜೀವನ ಮಾಡಬೇಕು ಅಂತ ಹೇಳಿದರೆ ಮುಖ್ಯವಾಗಿ ಆ ಊರಲ್ಲಿ ಒಂದು ದೇವಾಲಯ ಇರಬೇಕು. ಇಲ್ಲ ಅಂತಾದರೆ ದೇವಾಲಯಕ್ಕೆ ಸಮನಾದಂತಹ ಶಾಲೆ ಇರಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ ಬೈಗಳು ಹೇಳಿದಾಗೆ ಹಬ್ಬದ ವಾತಾವರಣವನ್ನು ನಾವಿಂದು ನೋಡಿದೆ ಅಂತ ಹೇಳಿ. ನಮ್ಮಲ್ಲಿ ದೇವಸ್ಥಾನ ಇಲ್ಲ, ಪಂಚನಬೆಟ್ಟು ಊರಲ್ಲಿ ದೇವಾಲಯ ಎಂಬಂಥದ್ದಿಲ್ಲ. ಪ್ರತಿಯೊಬ್ಬರು ಪಂಚನಬೆಟ್ಟಿನ ಜನರು ದೇವಾಲಯದಲ್ಲಿ ದೇವರನ್ನು ಹೇಗೆ ನೋಡ್ತಾರೋ ಅದೇ ರೀತಿ ಶಾಲೆಯಲ್ಲಿ ಮಕ್ಕಳನ್ನು ನಾವು ದೇವರಂತೆ ಕಂಡು ಆ ದೇವಸ್ಥಾನದ ವಾರ್ಷಿಕೋತ್ಸವ ಹೇಗೆ ನಡೆಯುತ್ತದೋ, ವರ್ಷಾವಧಿ ಜಾತ್ರೆ ಹೇಗೆ ನಡೆಯುತ್ತದೋ ಅದೇ ರೀತಿಯಾಗಿ ನಾವು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುತ್ತೇವೆ ಅಂತ ಹೇಳಿ. ಹಾಗಾಗಿ ಇದಕ್ಕೆ ಎಲ್ಲ ವಾರ್ಷಿಕೋತ್ಸವ ಅಂತ ಬಂದಾಗ ಸಾಮಾನ್ಯವಾಗಿ ಅಧ್ಯಾಪಕರು, ಮಕ್ಕಳ ಪೋಷಕರು, ಮಕ್ಕಳು ಇವರೆಲ್ಲ ಸೇರಿ ಮಾಡ್ತಾರೆ. ಆದರೆ ಇಲ್ಲಿ ಪಂಚನಬೆಟ್ಟಿನ ಒಂದು ವಿಶೇಷತೆ ಏನು ಅಂತ ಹೇಳಿದರೆ ಇಷ್ಟು ಮಾತ್ರ ಅಲ್ಲ, ಒಂದು ಯಾವುದೇ ಕಾರ್ಯಕ್ರಮ ಅಂತ ನಾವು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಒಂದು ಸೂಚನೆ ಹಾಕಿ ನಮ್ಮ ಗ್ರೂಪ್ನಲ್ಲಿ ಹಾಕಿದಾಗ ಇಡೀ ಊರವರು ಸೇರಿ ಆ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆಯುವ ಹಾಗೆ ಶ್ರಮಿಸ್ತಾರೆ ಅಂತ. ಅದರ ಫಲವೇ ಇಷ್ಟು ಚೆಂದಾಗಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಉಂಟು. ಹಾಗಾಗಿ ಈ ಒಗ್ಗಟ್ಟು ಪಂಚನಬೆಟ್ಟಿನ ಒಗ್ಗಟ್ಟು ಅನ್ನುವಂಥದ್ದು ಎಲ್ಲಿಯೂ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ. ಅಷ್ಟೊಂದು ಒಗ್ಗಟ್ಟಿನಿಂದ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಮಾಡಿದಾಗ ಮಾತ್ರ ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ಮುಖ್ಯವಾಗಿ ಮೊನ್ನೆ ಕ್ರೀಡಾಕೂಟ ಆಯಿತು. ಯಾವತ್ತೂ ಆಗದ ರೀತಿಯಲ್ಲಿ ವಿಶೇಷ ಒಂದು ರೀತಿಯಲ್ಲಿ ಕ್ರೀಡಾಕೂಟವನ್ನು ಟೀಚರ್ಸ್ನವರೆಲ್ಲ ಮುತುವರ್ಜಿಯಿಂದ ಮಾಡಿಕೊಟ್ರು. ಆಗ ನಮ್ಮ ಸರ್ವೋತ್ತಮ ನಾಯಕರು ಹೇಳಿದರು, ನಾನು ಈ ಶಾಲೆಯ ಫಸ್ಟ್ ಚಪ್ಪರದಲ್ಲಿ ಓದಿದಂಥ ಮೊದಲ ವಿದ್ಯಾರ್ಥಿ ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ ಆ ಸಂತೋಷ ಅವರ ಮಾತಲ್ಲೇ ಕಾಣ್ತಾ ಉಂಟು. ಯಾಕೆಂತ ಹೇಳಿದರೆ ಆ ವಿದ್ಯಾರ್ಥಿ ಇವತ್ತಿಗೆ ಈ ಶಾಲೆ ಈ ಮಟ್ಟಿಗೆ ಬೆಳೆಯುವುದನ್ನು ನೋಡ್ತಾ ಇರುವಾಗ ಅವರ ಆನಂದವೇ ಬೇರೆ ಅಂತ ಹೇಳಿ. ಹಾಗಾಗಿ ಆ ಆನಂದಕ್ಕೆ ಅವರು ಎಲ್ಲರೂ ಕಾರಣೀಕರ್ತರು. ಅವರ ತಂದೆ ಕಟ್ಟಿ ಬೆಳೆಸಿದಂಥ ಶಾಲೆ, ಅವರ ಮಕ್ಕಳು ಎಲ್ಲರೂ ಕೂಡ ಇದರಲ್ಲಿ ಎಲ್ಲರೂ ಭಾಗ್ಯರಾಗಿದ್ದಾರೆ. ಹಾಗಾಗಿ ಎಲ್ಲರ ಶ್ರಮದಿಂದ ಇವತ್ತಿಗೆ ಈ ರೀತಿಯಾಗಿ ಬಂದು ನಿಂತಿದೆ. ಹಾಗಾಗಿ ಇದೆಲ್ಲವೂ ಕೂಡ ಹೆಮ್ಮೆಯ ವಿಚಾರ ಅಂತ ಹೇಳಿ. ಮುಂದಕ್ಕೆ ಶಾಲೆ 1955 ಆ ಸಮಯದಲ್ಲಿ ನಿರ್ಮಾಣ ಆದಂಥ ಶಾಲೆ ಸ್ವಲ್ಪ ಸಮಯದಲ್ಲೇ 75ನೇ ವರ್ಷದ ಆಚರಣೆಗೆ ಬರ್ತದೆ. ಆ 75 ವರ್ಷದ ಆಚರಣೆ ಎಂಬಂಥದ್ದು ನಮಗೆ ಏನು ಶಾಲೆಯ ಸಂಖ್ಯೆ ಕ್ಷೀಣವಾಗ್ತಾ ಬಂತು. ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಆ ಶಾಲೆಯನ್ನು ಒಳ್ಳೆಯ ರೀತಿಯಲ್ಲಿ ನೋಡಬೇಕು ಅನ್ನುವಂಥ ಉದ್ದೇಶದಿಂದ ಶಾಲೆಯನ್ನು ಮುನ್ನಡೆಸಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರು. 10-20 ಮಕ್ಕಳಿದ್ದ ಶಾಲೆ ಇವತ್ತಿಗೆ 125 ಸಂಖ್ಯೆಗೆ ಬಂದು ತಲುಪಿದೆ. ಮುಂದಕ್ಕೂ ಏನು ಅಂತ ಹೇಳಿದರೆ ಈ ಸಮಯದಲ್ಲಿ ಎಲ್ಲವೂ ಅನುಕೂಲ, ಎಲ್ಲವೂ ನಮಗೆ ದೇವರು ಎಲ್ಲವನ್ನು ಕಾಲಕ್ಕೆ ಒದಗಿಸಿ ಕೊಡ್ತಾರೆ ಎಂಬಂಥದ್ದು ಮೂಲ ಒಂದು ಉದಾಹರಣೆ ಅಂತ ಹೇಳಿದರೆ ಈ 125 ಸಂಖ್ಯೆ ಮಕ್ಕಳಾಗುವಾಗ ವಿದ್ಯಾಭಾರತಿಯು ನಮ್ಮ ಜೊತೆಗೆ ಸೇರಿದ್ದು. ಯಾಕೆ ಅಂತ ಹೇಳಿದರೆ ಕಲಿಕೆ ಎಲ್ಲ ಕಡೆಯಲ್ಲಿ ಇದೆ. ಒಂದು ಊರಲ್ಲಿ ಒಂದು 10 ಶಾಲೆ ಇದೆ ಈಗ. ಆದರೆ ಸಂಸ್ಕಾರಯುತವಾದಂತಹ ಶಿಕ್ಷಣ ಅನ್ನುವಂಥದ್ದು ದೊರೆಯುವುದು ಕೆಲವು ಶಾಲೆಗಳಲ್ಲಿ. ಹಾಗಾಗಿ ನಾವು ಮೊದಲಿಂದಲೂ ಕೂಡ ಹೇಳ್ತಾ ಇರುವಂಥದ್ದು ಕಲಿಕೆ ಮಾತ್ರ ಅಲ್ಲ, ಓದು ಮಾತ್ರ ಅಲ್ಲ, ಮಾರ್ಕ್ ಮಾತ್ರ ಅಲ್ಲ. ಕಾರಣ
ಎಲ್ಲ ರೀತಿಯಲ್ಲಿಯೂ ಕೂಡ ಸಂಸ್ಕಾರಯುತವಾದಂತಹ ಶಿಕ್ಷಣ, ಒಳ್ಳೆಯ ಸಂಸ್ಕಾರದಿಂದ ಕೂಡಿದ ಶಿಕ್ಷಣವನ್ನು ಕಲಿತಾಗ ಮಾತ್ರ ಆ ಮಗು ಉನ್ನತ ಮಟ್ಟಕ್ಕೆ ಹೋಗಿ ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತದೆ ಅಂತ. ಮೊನ್ನೆ ನಮ್ಮ ಹಿರಿಯಡಕದಲ್ಲಿ IAS ರಾಜೇಶ್ ಪ್ರಸಾದ್ ಅವರಿಗೆ ಸನ್ಮಾನ ಆಯಿತು. ಕಾರಣ, ರಾಜೇಶ್ ಪ್ರಸಾದ್ ಯಾವುದೋ ಒಂದು ICE ಸಿಲೆಬಸ್ಸಲ್ಲಿ ಕಲಿತು ದೊಡ್ಡ ಶಾಲೆಯಲ್ಲಿ ಕಲಿತು ಆ ಹುದ್ದೆಗೆ ಹೋದವರಲ್ಲ. ಎಲ್ಲಿ ಕೊಂಡಾಡಿಯ ಒಂದು ಪ್ರಾಥಮಿಕ ಶಾಲೆ, ಇದೇ ರೀತಿಯ ಶಾಲೆಯಲ್ಲಿ ಕಲಿತು ಇವತ್ತು ದೆಹಲಿ, ಚಂಡೀಗಢದ ಕಾರ್ಯದರ್ಶಿಯಾಗಿ ಗುರುತಿಸಿಕೊಂಡ್ರು. ಕಾರಣ ಏನು? ನಮ್ಮಲ್ಲೊಂದು ಭ್ರಮೆ ಇದೆ, ಎಲ್ಲ ಆಂಗ್ಲ ಮಾಧ್ಯಮದಲ್ಲಿ ಕಲಿತ್ರೆ, ದೊಡ್ಡ ದೊಡ್ಡ ಶಾಲೆಯಲ್ಲಿ ಕಲಿತ್ರೆ, ಅಮೇರಿಕಾದಲ್ಲಿ ಹೋಗಿ MBA ಮಾಡಿತು ಅಂತಾದರೆ ಮಾತ್ರ ನಮಗೆ ಉದ್ಯೋಗಗಳು ಅಂತ. ಅದಕ್ಕೆಲ್ಲ ಅಪವಾದ ಎಂಬಂತೆ ಮೊನ್ನೆ ಆ ಕಾರ್ಯಕ್ರಮ ನಡೆಯಿತು. ಅವರನ್ನು ಗುರುತಿಸಿದ್ರು. ಕಾರಣ ಯಾಕೆ ಅಂತ ಹೇಳಿದರೆ, ಅವರನ್ನು ಗುರುತಿಸಿ ಅವರನ್ನು ಮೇಲಿಡುವಂಥ ವಿಚಾರ ಅಲ್ಲ, ಅವರನ್ನು ನೋಡಿ ಇಂದಿನ ಮಕ್ಕಳು ಕಲಿತು ಅವರಂತಾಗಬೇಕು ಎಂಬಂಥದ್ದನ್ನು ಅಳವಡಿಸಿಕೊಳ್ಬೇಕು ಎಂಬಂಥ ಉದ್ದೇಶದಿಂದ ಆ ಕಾರ್ಯಕ್ರಮವನ್ನು ಮಾಡಿದರು. ಅದನ್ನೆಲ್ಲ ನಾವು ಕಂಡುಕೊಂಡು ಜೀವನವನ್ನು ನಡೆಸಿದಾಗ ಮಾತ್ರ ವಿಶೇಷವಾಗಿ ನಮಗೆ ಮಕ್ಕಳ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಅಂತ. ಮಾತಾ ಸಮಂ ನಾಸ್ತಿ ಶರೀರ ಪೋಷಣೆ, ಚಿಂತಾ ಸಮಂ ನಾಸ್ತಿ ಶರೀರ ಶೋಷಣೆ, ಪಿತಾ ಸಮಂ ನಾಸ್ತಿ ಶರೀರ ತೋಷಣೆ, ವಿದ್ಯಾ ಸಮಂ ನಾಸ್ತಿ ಶರೀರ ಭೂಷಣೆ ಅಂತ ಸಂಸ್ಕೃತದ ಒಂದು ವಾಕ್ಯ. ತಾಯಿಗಿಂತ ಮಗುವಿನ ದೇಹದ ಮೇಲೆ ಪ್ರೀತಿಯುಳ್ಳವಳು ಯಾರೂ ಇಲ್ಲಂತೆ. ಹಾಗೆ ಮನುಷ್ಯನನ್ನು ಒಂದು ಹಂತ ಎಷ್ಟು ಕೆಳಗಾಕಬೇಕು ಅಂತಾದರೂ ಕೂಡ ಅದರ ಚಿಂತೆಗಿಂತ ಮಿಗಿಲಾದಂತೂ ಯಾವುದೂ ಇಲ್ಲ. ಎಷ್ಟು ವ್ಯಕ್ತಿಗೂ ಕೂಡ ಚಿಂತೆ ಆವರಿಸಿತ್ತು ಅಂತ ಹೇಳಿದರೆ ಆ ವ್ಯಕ್ತಿ ತನ್ನತನವನ್ನು ಕಳೆದುಕೊಳ್ಳುತ್ತಾನೆ ಅಂತ. ಶರೀರವನ್ನು ತೋಷಿಸುವುದರಲ್ಲಿ ತಂದೆಗಿಂತ ಮಿಗಿಲಾದವರಿಲ್ಲ. ಆದರೆ ಇವೆಲ್ಲವನ್ನೂ ಕೂಡ ಪೂರಕವಾದಂಥದ್ದು ವಿದ್ಯೆಗಿಂತ ನಮ್ಮ ಶರೀರಕ್ಕೆ ಭೂಷಣವಾದಂಥದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲಂತೆ. ಅಷ್ಟೊಂದು ಮಹತ್ವ ವಿದ್ಯೆಗಿದೆ ಅಂತ ವಿದ್ಯಾ ದೇಗುಲದ ವಾರ್ಷಿಕೋತ್ಸವದ ಸಮಾರಂಭ. ಇವರು ಹೇಳಿದಾಗೆ ಆಗ ರೈಗಳು ಹೇಳಿದರು, ನಾವೆಲ್ಲ ಎದುರೇ ಇದ್ದವರು, ರೈಗಳನ್ನು ಎದುರಿಂದ ನೋಡಿ ನಾವಿಲ್ಲಿಗೆ ಬಂದವರು. ಹಾಗಾಗಿ ಇದೆಲ್ಲ ನಮಗೆ, ನಾವು ಹಳೆ ವಿದ್ಯಾರ್ಥಿಗಳೇ, ಇವತ್ತಿಗೆ ಈ ಸ್ಥಾನದಲ್ಲಿ ಏನೋ ಒಂದು ಗುರುತಿಸುವ ಮಟ್ಟದಲ್ಲಿ ಇದ್ದೇವೆ ಅಂತ ಹೇಳಿದರೆ ಮೂಲತಃ ಈ ಶಾಲೆಯೇ ಕಾರಣ ನಮಗೆ. ಹಾಗಾಗಿ ಮುಂದಕ್ಕೂ ಕೂಡ ಈ ಶಾಲೆಯಲ್ಲಿ ತುಂಬ ಮಕ್ಕಳು ಬರಲಿ. ನಾವು ವಾರ್ಷಿಕೋತ್ಸವದ ಸಮಯದಲ್ಲಿ ಸಾಮಾನ್ಯ ಕಮ್ಮಿಯಿಂದ ಕಮ್ಮಿ ಅಂತ ಹೇಳಿದರೂ ಕೂಡ 250 ಮಕ್ಕಳನ್ನು ಕೂಡಿಸಿಕೊಂಡು 75ನೇ ವರ್ಷ ಆಚರಣೆ ಮಾಡುವಂತಹ ಸುಯೋಗವನ್ನು ನಮ್ಮೆಲ್ಲರಿಗೂ ದೇವರು ಕೊಡಲಿ. ಹಾಗೆ ಊರವರ ಶ್ರಮ ಎಲ್ಲರೂ ಸೇರಿ ಈ ಶಾಲೆಯನ್ನು ಬೆಳೆಸಿ ನಡೆಸುವಲ್ಲಿ ಶ್ರಮಿಸೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.